ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಏನಿವತ್ತು 5K ಸೆಲೆಬ್ರೇಷನ್ ಅಂತೇಳಿ ಕೇಕ್ ಬಂದಿದೆಯಲ್ಲ ಅಂತೇಳಿ ನೋಡ್ತಾ ಇದ್ದೀರಾ. ಎಸ್, ಇವತ್ತೊಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡೋಣ ನಿಮ್ಮ ಜೊತೆಗೆ ಅಂತ ಹೇಳಿ 5K ಸೆಲೆಬ್ರೇಷನ್ ನನ್ನ ಚಾನಲಲ್ಲಿ ಇದ್ದೀರಾ. ಸೊ ಹಾಗಾಗಿ ನೀವೆಲ್ಲರೂ ನನ್ನ ಜೊತೆಗೆ ಒಂದು ಬ್ಯೂಟಿಫುಲ್ ಸೋಲ್ ನೀವೆಲ್ಲರೂ ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ. ಸೊ ನಿಮ್ಮ ಜೊತೆಗೆ ಈ ಒಂದು 5K ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ನನಗೊಂದು ತುಂಬ ದಿನದ ಆಸೆ ಇತ್ತು. ಸೊ ಫೈನಲಿ ನಾನಿವತ್ತು 5K ಸೆಲೆಬ್ರೇಷನ್ನ ನಿಮ್ಮ ಜೊತೆಗೆ ನಾನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಇಷ್ಟೆಲ್ಲ ಜನ ನೀವು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಆ್ಯಂಡ್ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ನನಗೆ ಕನೆಕ್ಟ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸೆಲೆಬ್ರೇಷನ್ನ ನಿಮ್ಮ ಜೊತೆ ಮಾಡಬೇಕು ಅನ್ನೋ ನನ್ನ ಆಸೆ ಇವತ್ತು ಪೂರ್ತಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿದೆ 5K ಸೆಲೆಬ್ರೇಷನ್ನ ನಿಮ್ಗಳ ಜೊತೆಗೆ ನಾನು ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಯಾಕೆ ಹೇಳಿದರೆ ನೀವೆಲ್ಲರೂ ಒಂದು ಬ್ಯೂಟಿಫುಲ್ ಸೋಲ್, ನೀವು ನನಗೆ ಕನೆಕ್ಟ್ ಆಗಿದ್ದೀರಾ ಆ್ಯಂಡ್ ನಾನು ನಿಮ್ಮ ಜೊತೆಗೆ ಸೆಲೆಬ್ರೇಷನ್ ಮಾಡಬೇಕು ಅನ್ನೋದು ನಾನು ಫಸ್ಟ್ ಯಾವಾಗ ಚಾನಲ್ ಸ್ಟಾರ್ಟ್ ಮಾಡಿದೆ ಆವಾಗಲೇ ಅಂದ್ಕೊಂಡಿದ್ದೆ. 5K ಸೆಲೆಬ್ರೇಷನ್ನ ನಾನು ನನ್ನ ಬ್ಯೂಟಿಫುಲ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂವರ್ಸ್ ಜೊತೆ ನಾನು ಈ ಒಂದು ಸೆಲೆಬ್ರೇಷನ್ನ ಹಂಚ್ಕೊಳ್ಬೇಕು, ಅವ್ರ ಜೊತೆಗೆ ನಾನು ಈ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ. ಡೆಫಿನೆಟ್ಲಿ ಇವತ್ತು ನಾನೊಂದು ಲೈವ್ ಬರಬೇಕಂತ ಅಂದ್ಕೊಂಡೆ, ಬಟ್ ಲೈವ್ ಬರಲಿಕ್ಕಾಗಲಿಲ್ಲ. 10Kಗೆ ಡೆಫಿನೆಟ್ಲಿ ಲೈವ್ ಬರ್ತೀನಿ, ನಿಮ್ಗಳ ಜೊತೆ ಲೈವಲ್ಲಿ ಕೇಕ್ನ ಕಟ್ ಮಾಡ್ತೀನಿ. ಸೆಲೆಬ್ರೇಷನ್ 10K ಸೆಲೆಬ್ರೇಷನ್ನ ನಾವೆಲ್ಲರೂ ಲೈವಲ್ಲಿ ಸೆಲೆಬ್ರೇಟ್ ಮಾಡೋಣ. ಓಕೆ, ನಿಮಗೂ ಎಲ್ಲರಿಗೂ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ. 5K ಸಬ್ಸ್ಕ್ರೈಬರ್ಸ್ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ ಆ್ಯಂಡ್ ನನ್ನ ರೀಡಿಂಗ್ಸ್ ಎಲ್ಲದು ನಿಮಗೆ ರೆಸೊನೇಟ್ ಆಗ್ತಾಯಿದೆ ಅಂತ ಹೇಳ್ತೀರಾ. ರಿಯಲಿ ತುಂಬಾ ಬ್ಯೂಟಿಫುಲ್ಲಾಗಿ ಕಮೆಂಟ್ಸ್ಗಳಂತೂ ತುಂಬ ಚೆನ್ನಾಗಿ ನೀವು ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನ ಮಾಡ್ತೀರಾ. ನಿಜವಾಗ್ಲೂ ನಿಮಗೆಲ್ಲರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲಿಕ್ಕೆ ಸಾಧ್ಯ. ಸೊ ಈಗ ಫೈನಲಿ ನಮ್ಮ 5K ಸೆಲೆಬ್ರೇಷನ್ ಮಾಡೋಣ. ನೆಕ್ಸ್ಟ್ ನಾನು ಈ ಸೆಲೆಬ್ರೇಷನ್ ಆದಮೇಲೆ ನಿಮಗೆ ಒಂದು ಯೂನಿವರ್ಸಿಂದ ಏನು ಮೆಸೇಜ್ ಬರುತ್ತೆ ಆ್ಯಂಡ್ ಏಂಜಲಿಂದ ನಿಮಗೇನು ಗೈಡೆನ್ಸ್ ಬರುತ್ತೆ ಅಂತ ಹೇಳಿ ರೀಡಿಂಗ್ ಮಾಡ್ತೀನಿ. ಸೆಲೆಬ್ರೇಷನ್ ಆದಮೇಲೆ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋಂಥ ಏಂಜಲ್ ಮೆಸೇಜ್ ಹಾಗೆಯೇ ಯೂನಿವರ್ಸ್ ನಿಮಗೆ ಏನು ಗೈಡೆನ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೊಂದು ರೀಡಿಂಗ್ನ ಮಾಡ್ತೀನಿ. ಓಕೆ, ಇದು ಒಂದು ಬ್ಯೂಟಿಫುಲ್ ಆಗಿರೋವಂಥದ್ದು. ಜಸ್ಟ್ ನಿಮಗೆ ಜನರಲ್ ರೀಡಿಂಗ್ ಅಂತ ಇರ್ಬೋದು, ಬಟ್ ಇದು ಜನರಲ್ ರೀಡಿಂಗೇ ಇದು. ಆದರೆ ಒಂದು ಹೈ ಎನರ್ಜಿಲಿ ಮಾಡ್ತಿರೋ ಕಾರಣ ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗುತ್ತೆ. ಈ ಒಂದು ಏನು ಹೇಳ್ಬೋದು, ಈ ಟೈಮಲ್ಲಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತೀರಾ ಅವ್ರಿಗೆ ಡೆಫಿನೆಟ್ಲಿ ಈ ರೀಡಿಂಗ್ ಒಂದು ಪರ್ಸ್ನಲ್ ರೀಡಿಂಗ್ ಥರನೇ ಅಂತಲೇ ಅಂದ್ಕೊಳ್ಬೋದು. ಯಾಕಂದರೆ ನಿಮಗೆ ಅಕ್ಯುರೇಟಾಗಿ ಈ ಒಂದು ಟೈಮಲ್ಲಿ ನೀವು ನೋಡಿದಾಗ ಡೆಫಿನೆಟ್ಲಿ ನಿಮಗೆ ರೆಸೊನೇಟ್ ಆಗುತ್ತೆ. ಓಕೆ, ಸೊ ನಿಮಗೋಸ್ಕರ ನಾನು ರೀಡಿಂಗ್ನ ಮಾಡ್ತೀನಿ ಫೈನಲ್ ಲಾಸ್ಟಲ್ಲಿ. ಓಕೆ, ಫಸ್ಟ್ ನಾವು ಸೆಲೆಬ್ರೇಷನ್ನ ಮಾಡ್ಕೊಳ್ಳೋಣ, ನೆಕ್ಸ್ಟು ರೀಡಿಂಗ್ನ ಮಾಡೋಣಂತೆ. ಓಕೆ, ಸೊ ಈಗ ಕ್ಯಾಂಡಲ್ನ ಹಚ್ತೀನಿ, ನೀವು ಕೂಡ ಪ್ರೇ ಮಾಡಿ. ಓಕೆ, ಆದಷ್ಟು ಬೇಗ 10K ಸಬ್ಸ್ಕ್ರೈಬರ್ಸ್ ಆಗಲಿ. 10K ಸೆಲೆಬ್ರೇಷನ್ನ ನಾವು ಲೈವಲ್ಲಿ ಏನು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ವಿಶ್ ಮಾಡ್ತಾ ನಾನು ಈ ಒಂದು ಕ್ಯಾಂಡಲ್ನ ನಾನು ಆರಿಸ್ತೀನಿ. ಓಕೆ, ಸೊ ಪ್ರೇ ಮಾಡಿ ಎಲ್ಲರೂ ನನ್ನ ಜೊತೆಗೆ, ನೀವು ಕೂಡ ಪ್ರೇ ಮಾಡಿ. ಆದಷ್ಟು ಬೇಗ 10K ಸೆಲೆಬ್ರೇಷನ್ ಕೂಡ ಮಾಡೋಣ. ಓಕೆ, ಆದಷ್ಟು ಬೇಗ 10K ಸಬ್ಸ್ಕ್ರೈಬರ್ಸ್ ಆಗಲಿ ಅಂತೇಳಿ ವಿಶ್ ಮಾಡ್ಕೊಳ್ಳಿ ನೀವು ಕೂಡ. ಆ್ಯಂಡ್ ನಿಮ್ಮ ವಿಶಸ್ ಏನೇ ಇದ್ರೂ ಕೂಡ ಇಲ್ಲಿ ನೀವು ವಿಶ್ ಮಾಡ್ಕೊಳ್ಬೋದು. ಓಕೆ, ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು 5K ಸಬ್ಸ್ಕ್ರೈಬರ್ಸ್ ಆ್ಯಂಡ್ 5K ಸೆಲೆಬ್ರೇಷನ್ಗೆ ಥ್ಯಾಂಕ್ ಯು ಸೋ ಮಚ್. ಓಕೆ, ನೀವು ಎಲ್ಲರೂ ಪ್ರೇ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈಗ ಕ್ಯಾಂಡಲ್ನ ಆರಿಸೋಣ. ಓಕೆ, ನೀವು ಕೂಡ ಕ್ಲ್ಯಾಪ್ ಮಾಡಿ. ಓಕೆ, ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗ್ತಿದೆ ನಿಮ್ಮ ಜೊತೆಗೆ ಈ ಒಂದು ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ ಅಂಥೇಳಿ. ಓಕೆ, ಎಸ್, ನೀವು ಯಾರೂ ಈಗ ನನ್ನ ಜೊತೆಗಿಲ್ಲ, ಬಟ್ ಈ ಒಂದು ಕೇಕ್ನ ಕಟ್ ಮಾಡಿ ನಿಮಗೆ ಅಂತ ಸಪ್ರೇಟ್ ನಾನು ತೆಗ್ದಿಡ್ತೀನಿ. ಓಕೆ, ಅದನ್ನು ನಾನು ಬೇರೆಯವರಿಗೆ ಕೊಡ್ತೀನಿ. ಅವರು ತಗೊಂಡಾಗ ನೀವು ತಗೊಂಡ ಹಾಗೆ ನನಗೆ ಫೀಲ್ ಆಗುತ್ತೆ. ಓಕೆ, ಸೊ ಕೇಕ್ ಕಟ್ ಮಾಡೋಣ, ಸೆಲೆಬ್ರೇಷನ್ ಮಾಡೋಣ. ಆರ್ ಯು ರೆಡಿ? ಎಲ್ಲರೂ ರೆಡಿ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ರಿಯಲಿ ನಂಗೆ ತುಂಬಾ ಖುಷಿ ಆಗ್ತಿದೆ. ಸೊ
ಫೈನಲಿ 5K ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ ಅಂಥೇಳಿ. ಯಾ, ಕಟ್ ಮಾಡೋಣ ಕೇಕ್. ಥ್ಯಾಂಕ್ ಯು ಯೂನಿವರ್ಸ್. 5K ಸೆಲೆಬ್ರೇಷನ್, 5K ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ, ನಿಮಗೆ ಥ್ಯಾಂಕ್ ಯು ಸೋ ಮಚ್. ಯಾ, ಈ ಒಂದು ಕೇಕ್ನ ನಾನಿಲ್ಲಿ ಈ ಬೌಲಲ್ಲಿ ಎತ್ತಿಡ್ತೀನಿ. ಇದೆಲ್ಲದು ನಿಮಗೋಸ್ಕರ ಆಗಿರುತ್ತೆ. ಓಕೆ, ಯಾ, ಇದ್ರ ಜೊತೆಗೆ ಇನ್ನೂ ಒಂದು ಪೀಸ್ನ ಕಟ್ ಮಾಡ್ತೀನಿ. ಅದು ಏಂಜಲ್ಸ್ಗೋಸ್ಕರ ಆಗಿರುತ್ತೆ. ಓಕೆ, ಡೆಫಿನೆಟ್ಲಿ ಈ ಕೇಕ್ನ ತೊಗೊಳ್ಲಿಕ್ಕೆ ನೀವು ಬಂದೇ ಬರ್ತೀರಾ ಅಂತ ನನಗೆ ಗೊತ್ತು. ಓಕೆ, ಸೊ ಯಾ, ಫೈನಲಿ ಏಯ್ ಟೇಕ್ ದಿಸ್. ಇದು ಏಂಜಲ್ಸಿಗೆ. ಓಕೆ, ಸೊ 1 minute. ಓಕೆ, ಫೈನಲಿ 5K ಸೆಲೆಬ್ರೇಷನ್ ಆಯಿತು. ಆದಷ್ಟು ಬೇಗ 10K ಸೆಲೆಬ್ರೇಷನ್ನು ಮಾಡೋಣ ನಾವು. ಇನ್ನೂ ನನ್ನ ಕಡೆಯಿಂದ ನಿಮಗೆ ಬ್ಯೂಟಿಫುಲ್ ಆಗಿರೋಂಥ ರೀಡಿಂಗ್ಸ್ ಇರ್ಬೋದು, ಮೋಟಿವೇಶನಲ್ ವೀಡಿಯೋಸ್ಗಳನ್ನ ಮಾಡಬೇಕಂತ ಇದ್ದೆ ನಾನು. ಡೆಫಿನೆಟ್ಲಿ ಇನ್ನೂ ನಾನು ಮುಂಬರುವಂಥ ದಿನಗಳಲ್ಲಿ 5K ಅದೇ ಬರ್ತಿದೆ ಬಾಯಲ್ಲಿ. ಡೆಫಿನೆಟ್ಲಿ ಮುಂಬರುವ ದಿನದಲ್ಲಿ ನಾನು ಮೋಟಿವೇಶನ್ ವೀಡಿಯೋಸ್ಗಳನ್ನು ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಡೈಲಿ ನಾನು ವೀಡಿಯೋಸ್ಗಳನ್ನು ಹಾಕಲಿಕ್ಕೂ ಟ್ರೈ ಮಾಡ್ತೀನಿ. ಆದಷ್ಟು ನನಗೆ ಡೈಲಿ ವೀಡಿಯೋಸ್ಗಳನ್ನು ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಬಟ್ ಇತ್ತೀಚಿನ ದಿನದಲ್ಲಿ ನಾನು ಡೈಲಿ ವೀಡಿಯೋಸ್ಗಳನ್ನು ಹಾಕ್ತಾಯಿದ್ದೀನಿ. ಸೊ ಯಾ, ಡೈಲಿ ನಾನು ಇನ್ನು ನೆಕ್ಸ್ಟು ವೀಡಿಯೋಸ್ಗಳನ್ನು ರೀಡಿಂಗ್ಗಳನ್ನು ಮಾಡಿ ಹಾಕ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ನಿಮ್ಮ ವಿಶಸ್ ಏನಿದೆ ಅದೆಲ್ಲದು ಆದಷ್ಟು ಬೇಗ ಈಡೇರಲಿ ಅಂಥೇಳಿ ನಾನು ಈ ಒಂದು ಸೆಲೆಬ್ರೇಷನ್ನಿಂದ ನಿಮಗೆ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಪ್ರೇ ಮಾಡ್ತಾ ಇದ್ದೀನಿ, ನಿಮಗೋಸ್ಕರ ನಾನು ಪ್ರೇ ಮಾಡ್ತಾ ಇದ್ದೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಓಕೆ, ಈಗ ನಾವು ರೀಡಿಂಗ್ನ ಮಾಡೋಣ. ಈ ಕೇಕ್ನ ನಾನು ಸೈಡಲ್ಲಿ ಇಟ್ಟು ಬರ್ತೀನಿ. 1 minute. ಯಾ, ಈಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ಆ್ಯಂಡ್ ಏಂಜಲ್ಸಿಂದ ನಿಮಗೆ ಏನು ಗೈಡೆನ್ಸ್ ಬರ್ತಿದೆ ಅಂಥೇಳಿ. ಓಕೆ, ಇದು ನಾನು ಆಲ್ರೆಡಿ ಹೇಳಿದಾಗೆ ನಿಮಗೆ ಪರ್ಸ್ನಲ್ ರೀಡಿಂಗ್ ಥರನೇ ನಿಮಗೆ ಇದು ಕನೆಕ್ಟ್ ಆಗುತ್ತೆ. ಓಕೆ, ಸೊ ಹೈ ಎನರ್ಜಿಯಿಂದ ನೀವು ಇದನ್ನು ರಿಸೀವ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬರೂ ಅಷ್ಟೇ. ಓಕೆ, ನಿಮ್ಮ ಲೈಫಲ್ಲಿ ಈಗ ಎನಿ ಸಿಚುವೇಶನ್, ನೀವು ಯಾವುದೇ ಸಿಚುವೇಷನಲ್ಲಿ ಈಗ ಇರ್ಬೋದು, ನಿಮಗೆ ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ನಿಮಗೆ ಏನು ಗೈಡ್ ಮಾಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಅಂಥೇಳಿ. ಓಕೆ, ಸೊ 5 minutes ಬೇಕಿದ್ರೆ ನೀವು ವಿಡಿಯೋನ ಪೌಸ್ ಮಾಡಿ ಮೆಡಿಟೇಟ್ ಮಾಡಿ ರಿಲ್ಯಾಕ್ಸ್ ಆಗಿ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಓಕೆ, ಯಾವುದೇ ರೀತಿ ಟೆನ್ಷನ್ ಆಗಿರ್ಬೋದು, ಯಾವುದೇ ರೀತಿ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಇದ್ರೂ ಅದ್ರ ಬಗ್ಗೆ ಥಿಂಕ್ ಮಾಡಬೇಡಿ. ಓಕೆನಾ, ಆ ಪ್ರಾಬ್ಲಮ್ಸ್ ಎಲ್ಲದೂ ನಿಮ್ಮ ಲೈಫಿಂದ ದೂರ ಆಗಿದೆ ಅಂತ ಹೇಳಿ ರಿಲ್ಯಾಕ್ಸ್ ಮಾಡಿ. ಓಕೆ, ಫಸ್ಟು ಯೂನಿವರ್ಸಿಂದ ಏನು ಗೈಡೆನ್ಸ್ ಇದೆ, ಏನು ನಿಮಗೆ ಮೆಸೇಜ್ ಇದೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, 2 ಮೆಸೇಜಸ್ ಬಂದಿದೆ. ಯಾ, ವಾವ್, ವೆರಿ ನೈಸ್. ನಿಮಗೆ ಈ ಒಂದು ರಿಲೇಶನ್ಶಿಪ್ ವಿಷಯದಲ್ಲೇ ಇಲ್ಲಿ ಏನಾದರೂ ನೀವು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಇನ್ನು ಡೆಫಿನೆಟ್ಲಿ ನೀವು ಇಲ್ಲಿ ಮನಸ್ಸಿಗೆ ತುಂಬಾ ಹರ್ಟ್ ಮಾಡ್ಕೊಂಡಿದ್ದಾರೆ, ಈ ವ್ಯಕ್ತಿ ನನಗೆ ನೋವು ಮಾಡಿದ್ರು, ತುಂಬ ಬೇಜಾರು ಮಾಡಿದ್ರು ಅಂಥೇಳಿ. ಓಕೆ, ಸೊ ಅಥವಾ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಫೈಟ್ ಆಗಿರ್ಬೋದು, ಜಗಳಗಳಾಗಿರ್ಬೋದು, ಮನಸ್ತಾಪ ಆಗಿರ್ಬೋದು. ಈಗ ಕರೆಂಟ್ ಸಿಚುವೇಶನ್ ನೀವಿಬ್ಬರು ಸಪ್ರೇಷನಲ್ಲಿದ್ದೀರಾ, ಅದು ಫೈನಲ್ ಅಲ್ಲ ಡಿಯರ್. ಓಕೆ, ನಿಮಗೆ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಅವರಾಗಿ ನಿಮ್ಮ ಲೈಫಿಗೆ ಬರುವಂಥ ಚಾನ್ಸಸ್ ಇದೆ. ಇಲ್ಲಿ ನ್ಯೂ ಬಿಗಿನಿಂಗ್ ಡೆತ್ ಕಾರ್ಡ್ ಬಂದಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕನ್ನೋಂಥದ್ದು ಅವ್ರ ಮೈಂಡಲ್ಲಿ ಇದೆ. ಓಕೆ, ಸೊ ಡೋಂಟ್ ವರಿ. ಎಸ್, ಬ್ಯೂಟಿಫುಲ್ ಮೆಸೇಜಸ್. ಓಕೆ, ಇಲ್ಲಿ ಏಂಜಲಿಂದ ಏನು ಗೈಡೆನ್ಸ್ ಬರುತ್ತೆ ಅಂತೇಳಿ ಚೆಕ್ ಮಾಡೋಣ. ಎಸ್, ಓಕೆ, ಕಾಂಪ್ರಮೈಸ್. ಏನೋ ನೀವಿಬ್ಬರ ಮಧ್ಯ ಒಂದು ಕಾಂಪ್ರಮೈಸ್ ಅನ್ನೋದು ಬರುತ್ತೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ. ಓಕೆ,
ಸೊ ತುಂಬ ದಿನದಿಂದ ನೀವು ಸಫರ್ ಪಡ್ತಿದ್ರಿ ಈ ಒಂದು ಪ್ರೀತಿಯಲ್ಲಿ. ಯಾಕೆ ಈ ಥರ ಆಗ್ತಿದೆ, ಈ ಪ್ರೀತಿ ಸರಿಯೇ ಆಗಲ್ವಾ, ತುಂಬ ವರ್ಷದಿಂದನೂ ನೀವು ಈ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು, ಅಥವಾ ಒಂದು ನ್ಯೂ ಲವ್ಗೋಸ್ಕರನೂ ಇಲ್ಲಿ ಹೊಸ ಪ್ರೀತಿಗೋಸ್ಕರನೂ ಇಲ್ಲಿ ವೆಯ್ಟ್ ಮಾಡ್ತಿರ್ಬೋದು, ಅಥವಾ ಮ್ಯಾರೇಜ್ ಆಗ್ತಿಲ್ಲ ಮದುವೆಗೋಸ್ಕರನೂ ವೆಯ್ಟ್ ಮಾಡ್ತಾ ಇರ್ಬೋದು ತುಂಬ ಜನ. ಎಸ್, ಚೂಸ್ ಎ ನ್ಯೂ ಡೈರೆಕ್ಷನ್. ನಿಮ್ಮ ಪರ್ಸನ್ನ ನಿಮ್ಮ ಲೈಫಿಗೆ ಕರ್ಕೊಂಬರೋಕ್ಕೆ ಒಂದು ನ್ಯೂ ಡೈರೆಕ್ಷನ್ನ ನೀವು ಚೂಸ್ ಮಾಡಬೇಕಾಗಿದೆ. ಓಕೆ, ಇಲ್ಲಿ ಡೆಫಿನೆಟ್ಲಿ ತುಂಬ ದಿನ ನಿಮ್ಮ ಪರ್ಸನ್ ಜೊತೆ ಜಗಳಗಳಾಗಿತ್ತು, ಮನಸ್ತಾಪ ಆಗಿತ್ತು. ಓಕೆ, ನೀವು ಅದನ್ನು ಸರಿ ಮಾಡ್ಕೊಳ್ಬೇಕಂತ ತುಂಬ ಟ್ರೈ ಮಾಡ್ತಾಯಿದ್ರಿ, ಬಟ್ ಇಲ್ಲಿ ಆಗ್ತಾ ಇರಲಿಲ್ಲ. ಏನೋ ಒಂದು ಮಧ್ಯೆ ಮತ್ತೆ ನಿಮ್ಮಿಬ್ಬರು ಮಧ್ಯೆ ಜಗಳನೇ ಆಗ್ತಾಯಿತ್ತು. ಏನಾದರೂ ಒಂದು ಮಾತಾಡ್ಲಿಕ್ಕೆ ಹೋದರೆ ಮತ್ತೆ ಫೈಟೇ ಆಗ್ತಾಯಿತ್ತು. ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋದಾಗೆಲ್ಲದು ಮತ್ತೆ ಫೈಟೇ ಆಗ್ತಿತ್ತು. ಓಕೆ, ಸೊ ಈಗ ಫೈನಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಕಾಂಪ್ರಮೈಸ್ ಬರ್ತಿದೆ. ನಿಮ್ಮ ಪರ್ಸನ್ ಅಥವಾ ನೀವು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕಾಂಪ್ರಮೈಸ್ ಮಾಡ್ಕೊಳ್ತೀರಾ. ಓಕೆ, ಅದಕ್ಕೆ ಇಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಂತ ಇಷ್ಟು ದಿನ ನೀವು ನಿಮ್ಮ ಪರ್ಸನ್ನ ಒಂದು ಏನು ನಿಮ್ಮ ಪ್ರೀತಿಗೆ ಬೀಳಿಸ್ಕೊಳ್ಲಿಕ್ಕೆ ಇರ್ಬೋದು, ಅಥವಾ ಅವರನ್ನು ಈ ಒಂದು ಪ್ರೀತಿಗೆ ಕರ್ಕೊಂಬರ್ಲಿಕ್ಕೆ ಅಥವಾ ಅವರನ್ನು ಏನು ಹೇಳ್ಬೋದು ಸಮಾಧಾನ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ರಿ. ಸೊ ಇಲ್ಲಿ ಆ ಒಂದು ನೀವು ಇಷ್ಟು ದಿನ ಏನು ಪ್ರಯತ್ನ ಮಾಡ್ತಿದ್ರಿ ಅದನ್ನು ಬಿಡಿ, ಒಂದು ಹೊಸ ದಾರಿನ ಹುಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಏಂಜಲ್. ಓಕೆ, ನೀವು ಒಂದು ಹೊಸ ದಾರಿಯಲ್ಲಿ ಅವರನ್ನು ಮತ್ತೆ ನಿಮ್ಮ ಲೈಫಲ್ಲಿ ಕರ್ಕೊಂಬರ್ಲಿಕ್ಕೆ ಸಾಧ್ಯ ಇದೆ. ಓಕೆನಾ, ಬೇರೆ ಥರ ಥಿಂಕ್ ಮಾಡಿ. ಈಗ ನೀವು ಇಷ್ಟು ದಿನ ಏನು ಥಿಂಕ್ ಮಾಡಿ ಅವ್ರ ಜೊತೆ ಈ ರಿಲೇಷನ್ಶಿಪ್ಪನ್ನು ತಗೊಂಡೋಗ್ಬೇಕು, ಸರಿ ಮಾಡ್ಕೊಳ್ಬೇಕಂತ ಅಂದ್ಕೊಳ್ತಾ ಇದ್ರಿ, ಡೆಫಿನೆಟ್ಲಿ ಆ ಒಂದು ಯೋಚನೆನ ಬಿಟ್ಟು ಬೇರೆ ಥರ ಯೋಚನೆ ಮಾಡಿ. ಏನು ಮಾಡಿದ್ರೆ ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸನ್ ವಾಪಸ್ ಬರ್ಬೋದು ಅಂಥೇಳಿ. ಓಕೆ, ಸೊ ಡೆತ್ ಕಾರ್ಡ್ ಬಂದಿದೆ ಇಲ್ಲಿ. ಸೂರ್ಯನಿಗೆ ಸಂಬಂಧಪಟ್ಟಂಥ ಹೆಸರು ಇರ್ಬೋದು, ನಿಮಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಎಸ್ಸಿಂದ ಸ್ಟಾರ್ಟ್ ಆಗುವಂಥದ್ದು, ಕೆಯಿಂದ ಸ್ಟಾರ್ಟ್ ಆಗುವಂಥದ್ದು ಲೆಟರ್ ಇರ್ಬೋದು. ಇಲ್ಲಿ ಡೆಫಿನೆಟ್ಲಿ ಅವರಾಗೆ ನಿಮ್ಮ ಲೈಫಿಗೆ ಬರ್ತಾರೆ. ಓಕೆ, ಅವರಾಗೆ ರಿಟರ್ನ್ ನಿಮ್ಮ ಲೈಫಿಗೆ ಬರುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಸ್ವಲ್ಪ ದಿನ ಟೈಮ್ ತಗೊಳ್ಬೋದು, ಯಾಕಂದರೆ ಇಲ್ಲಿ ತುಂಬ ದಿನ ನೀವಿಬ್ಬರು ಸಪ್ರೇಷನಲ್ಲಿ ಇದ್ದೀರಾ. ಇಲ್ಲಿ ತುಂಬ ದಿನ ಸಪ್ರೇಷನಲ್ಲಿ ಇರೋ ಕಾರಣ ಸ್ವಲ್ಪ ದಿನ ಟೈಮ್ ತಗೊಳ್ಬೋದು ನಿಮ್ಮ ಲೈಫಿಗೆ ಅವರು ವಾಪಸ್ ಬರಲಿಕ್ಕೆ. ಓಕೆ, ಹಾಗೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಬ್ರೇಕಪ್ ಸಿಚುವೇಷನಲ್ಲೂ ನೀವು ಇವಾಗ ಇರ್ಬೋದು, ಬ್ರೇಕಪ್ ಆಗಿರ್ಬೋದು ನಿಮ್ಮ ಪರ್ಸನ್ ಜೊತೆಗೆ, ಅಥವಾ ಆ ಒಂದು ರಿಲೇಷನ್ಶಿಪ್ಪಿನ ನೀವು ಹೊರಗೆ ಬಂದಿದ್ದೀರಾ, ಆ ವ್ಯಕ್ತಿನ ಮರ್ತಿದ್ದೀರಾ ಕಂಪ್ಲೀಟ್. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬೇಡ ಅಂಥೇಳಿ ಮರ್ತು ಬಿಟ್ಟಿದ್ದೀರಾ ಅವ್ರ ಬಗ್ಗೆ. ಓಕೆ, ಸೊ ಇಲ್ಲಿ ಹೊಸ ಪ್ರೀತಿಗೋಸ್ಕರನೂ ನೀವು ಸರ್ಚ್ ಮಾಡ್ತಾ ಇರ್ಬೋದು. ಡೆಫಿನೆಟ್ಲಿ ನಿಮ್ಮ ಒಂದು ಲೈಫಲ್ಲಿ ಕಂಪ್ಲೀಟ್ ಚೇಂಜ್ ಆಗುತ್ತೆ ಇನ್ ಎ ಪಾಸಿಟಿವ್ ವೇಲಿ ಅಂತಲೇ ಹೇಳ್ಬೋದು. ಓಕೆ, ಇದನ್ನು ಪಾಸಿಟಿವ್ ವೇಲಿ ನೀವು ನಿಮ್ಮ ಲೈಫಲ್ಲಿ ರಿಸೀವ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಮ ಒಂದು ಲೈಫಲ್ಲಿ ಆದಷ್ಟು ಬೇಗ ಒಂದು ಹೊಸ ವ್ಯಕ್ತಿ ಅಥವಾ ಒಂದು ಹೊಸ ಪ್ರೀತಿ ಅಥವಾ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುವಂಥ ದಿನಗಳಂತೂ ಹತ್ತಿರ ಇದೆ ಅಂತಲೇ ಹೇಳ್ಬೋದು. ಓಕೆ, ಹಾಗೆ ಇಲ್ಲಿ ಕೆಲವೊಬ್ಬರು ಇದು ಪ್ರೀತಿ ವಿಷಯಕ್ಕೆ ಅಂತಲೇ ಅಲ್ಲ, ಬಟ್ ನಿಮ್ಮ ಪರ್ಸ್ನಲ್ ನಿಮ್ಮ ಲೈಫಲ್ಲಿ ತುಂಬ ದಿನದಿಂದ ನೀವೇನೋ ಒಂದು ವಿಷಯದಲ್ಲಿ ತುಂಬಾ ಸಫರ್ ಪಡ್ತಾ ಇದ್ದೀರಾ. ಒಂದು ಜಾಬ್ ರಿಲೇಟೆಡಲ್ಲಿರ್ಬೋದು, ಅಥವಾ ಕೆಲಸಕ್ಕೆ ನಿಮಗೆ ಸರಿಯಾದ ನೀವು ಇಷ್ಟಪಡ್ತಿರೋಂಥ ಕೆಲಸ ಸಿಗದೇ ಇರುವಂಥದ್ದು, ಅಥವಾ ಸಮಥಿಂಗ್ ನಿಮ್ಮ ಲೈಫಲ್ಲಿ ಏನೋ ಒಂದು ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ತುಂಬ ವರ್ಷದಿಂದ ಅಥವಾ ತುಂಬ ದಿನದಿಂದ. ಸೊ ಆ ಎಲ್ಲ ಪ್ರಾಬ್ಲಮ್ಸ್ಗಳು ಎಂಡ್ ಆಗುವಂಥ ಸಮಯನೂ ಬಂದಿದೆ ಅಂತಲೇ ಹೇಳ್ಬೋದು. ಓಕೆ, ನಿಮ್ಮ ಸಮಸ್ಯೆ ಎಲ್ಲದೂ ಕೊನೆ ಆಗುವಂಥ ಸಮಯ ಬರ್ತಿದೆ. ಹಾಗೆ ಇಲ್ಲಿ ನಿಮ್ಮ ಹೆಲ್ತಲ್ಲೂ ಒಂದು ರಿಕವರಿ ಅಥವಾ ಒಂದು ಚೇತರಿಕೆನ ನೋಡ್ತಾ ಇದ್ದೀರಾ. ತುಂಬ ಹೋಪ್ ಇಟ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಬದಲಾವಣೆ ಆಗೇ ಆಗುತ್ತೆ ಅನ್ನೋದು ನಿಮಗೊಂದು ಸ್ಟ್ರಾಂಗ್ ವಿಲ್ ಪವರ್ ಅಂತಲೇ ಹೇಳ್ಬೋದು. ನಿಮಗೆ ಅಷ್ಟು ವಿಲ್ ಪವರಲ್ಲಿ ನೀವು ಇದ್ರಿ, ನಮ್ಮ ಲೈಫಲ್ಲಿ ಏನೋ ಒಂದು ಚೇಂಜಸ್ ಆಗೇ ಆಗುತ್ತೆ, ಒಂದಿನ ಒಳ್ಳೆ ಟೈಮ್ ಅನ್ನೋದು ನನ್ನ ಲೈಫಲ್ಲಿ ಬಂದೇ ಬರುತ್ತೆ ಅಂಥೇಳಿ ಹೋಪ್ ನಿಮಗೆ ಅಷ್ಟು ನಂಬಿಕೆ ಇತ್ತು. ಡೆಫಿನೆಟ್ಲಿ ಒಂದು ಒಳ್ಳೆ ಶಕುನ ಅಂತಲೇ ಹೇಳ್ಬೋದು ನಿಮ್ಮ ಲೈಫಿಗೆ. ಓಕೆನಾ, ಒಂದು ನ್ಯೂ ಜರ್ನಿ ಅನ್ನೋದೇ ಸ್ಟಾರ್ಟ್ ಆಗ್ತಿದೆ. ಒಂದು ಬ್ಯೂಟಿಫುಲ್ ಆಗಿರೋಂಥ ಅಪಾರ್ಚುನಿಟಿಗಳು ಬರ್ತಾ ಇದೆ. ನಿಮ್ಮ ಜಾಬ್ ರಿಲೇಟೆಡಲ್ಲೇ ಇರ್ಬೋದು, ಕೆರಿಯರ್ ವಿಷಯವಾಗಿರ್ಬೋದು, ಅಥವಾ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮಗೊಂದು ಒಳ್ಳೆ ಅಪಾರ್ಚುನಿಟಿ ಸಿಗುತ್ತೆ. ಬಟ್ ಇಷ್ಟು ದಿನ ನಿಮ್ಮ ಲೈಫಲ್ಲಿ ಏನು ತಪ್ಪು ಮಾಡ್ತಾ ಇದ್ರಿ ಅದನ್ನು ಮಾಡಬೇಡಿ. ಓಕೆನಾ, ಇಲ್ಲಿ ಚೂಸ್ ಎ ನ್ಯೂ ಡೈರೆಕ್ಷನ್ ಅಂತ ಬರ್ತಿದೆ ಅಂತ ಹೇಳಿದರೆ ಡೆಫಿನೆಟ್ಲಿ ನೀವು ಇಷ್ಟು ದಿನ ಏನು ಯಾವುದೋ ನೀವು ಕೆಲಸದ ಬಗ್ಗೆ ಅಥವಾ ನಿಮ್ಮ ಸಿಚುವೇಶನ್ ಮೇಲೆ ಏನು ವರ್ಕ್ ಮಾಡ್ತಾ ಇದ್ರಿ ಅದೇ ಥರನೇ ವರ್ಕ್ ಮಾಡ್ತಾ ಇರಬೇಡಿ. ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ನಿಮ್ಮ ಥಿಂಕಿಂಗ್ ಸ್ಟೈಲ್ ಇರ್ಬೋದು. ಇಲ್ಲಿ ತುಂಬ ಜನ ನೆಗೆಟಿವ್ ಆಗಿ ಏನು ಕೆಲಸ ಏನಾದರೂ ಸ್ಟಾರ್ಟ್ ಮಾಡ್ತೀರಾ ಅಂತಿದ್ರೆ ಫಸ್ಟ್ ನೆಗೆಟಿವ್ ಥಾಟ್ಸ್ನೇ ಬರುತ್ತೆ ನಿಮ್ಮ ಲೈಫಲ್ಲಿ ಅಲ್ವಾ, ನಿಮ್ಮ ಥಾಟ್ಸ್ ಇರ್ಬೋದು. ಬಟ್ ಅದನ್ನು ನೀವು ಆದಷ್ಟು ಚೇಂಜ್ ಮಾಡ್ಕೊಳ್ಳಿ, ಆದಷ್ಟು ಪಾಸಿಟಿವ್ ವೇಯಿಂದ ಸ್ಟಾರ್ಟ್ ಮಾಡಿ ಎಲ್ಲ ಕೆಲಸವನ್ನು. ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ತುಂಬ ಜನಕ್ಕೆ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ನೋವು ತಿಂತಾ ಇದ್ರಿ ಇಷ್ಟು ದಿನ. ಈ ರಿಲೇಷನ್ಶಿಪ್ ಸಾಕಪ್ಪ ಅನ್ನೋಷ್ಟು ನೀವು ನೋವು ತಿಂದಿದ್ದೀರಾ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಡೆಫಿನೆಟ್ಲಿ ಆ ಒಂದು ರಿಲೇಷನ್ಶಿಪ್ಪನ್ನು ನಿಮಗೆ ಒಂದು ಮುಕ್ತಿ ಸಿಗತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಆದಷ್ಟು ಕೆಲವೊಬ್ಬರು ಡಿವೋರ್ಸಿಗೂ ಹಾಕ್ಕೊಂಡಿರ್ಬೋದು, ಅಥವಾ ಈ ಒಂದು ಪರ್ಸನ್ ಜೊತೆ ನಿಮಗೆ ಡೆಫಿನೆಟ್ಲಿ ಹೇಳಬೇಕಂತಿದ್ರೆ ನಿಮ್ಮ ಮನಸ್ಫೂರ್ತಿಯಾಗಿ ಈ ಒಂದು ವ್ಯಕ್ತಿ ಜೊತೆ ನೀವು ಹ್ಯಾಪಿಯಾಗಿ ಇಲ್ಲ. ಓಕೆನಾ,
ಸೊ ಆ ವ್ಯಕ್ತಿಯಿಂದ ನಿಮಗೆ ಆದಷ್ಟು ಬೇಗ ಫ್ರೀಡಮ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಯಾಕೆ ಈ ಎನರ್ಜಿ ಬರ್ತಿದೆ ಅಂತ ಗೊತ್ತಿಲ್ಲ, ಯಾಕಂದರೆ ತುಂಬ ಜನ ಇಲ್ಲಿ ಆ ವ್ಯಕ್ತಿ ಜೊತೆ ಕಷ್ಟಪಟ್ಟು ಒಬ್ಬರು ವ್ಯಕ್ತಿ ಜೊತೆ ನೀವು ಇರ್ತೀರಾ, ಅವ್ರ ಜೊತೆ ಲೈಫ್ನ ಲೀಡ್ ಮಾಡ್ತಾ ಇರ್ತೀರಾ, ಐ ನೋ. ಓಕೆ, ಸೊ ಆ ವ್ಯಕ್ತಿಯಿಂದ ನೀವು ಬಿಡುಗಡೆನ ಪಡಿತೀರಾ ಅಂತಲೇ ಹೇಳ್ಬೋದು ಇಲ್ಲಿ. ಓಕೆ, ಹಾಗೆ ಇಲ್ಲಿ ನಿಮ್ಮ ಲೈಫಿಗೆ ಸಡನ್ನಾಗಿ ನಿರ್ಧಾರಗಳನ್ನು ಮಾಡಬೇಡಿ. ಓಕೆನಾ, ನೀವೇನೇ ಒಂದು ಕೆಲಸ ಮಾಡ್ತೀರಾ, ಪ್ರೀತಿ ವಿಷಯನೇ ಆಗಿರ್ಬೋದು, ಬಿಸ್ನೆಸ್ ರಿಲೇಟೆಡೇ ಇರ್ಬೋದು, ಅಥವಾ ನಿಮ್ಮ ಕೆರಿಯರ್ ವಿಷಯವಾಗೇ ಇರ್ಬೋದು, ಅಥವಾ ನಿಮ್ಮ ಜಾಬ್ನ ಚೇಂಜ್ ಮಾಡಬೇಕಂತ ಇದ್ದೀರಾ, ಅಥವಾ ಯಾವುದೋ ಒಂದು ಹೊಸ ಜಾಬ್ನ ಹುಡುಕ್ತಾ ಇದ್ದೀರಾ, ಥಿಂಕ್ ಮಾಡಿ, ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಯೋಚನೆ ಮಾಡಿ ತಗೊಳ್ಳಿ ನಿರ್ಧಾರಗಳನ್ನು. ಸಡನ್ನಾಗಿ ನಿರ್ಧಾರಗಳನ್ನು ತಗೊಳ್ಬೇಡಿ. ಯಾಕಂದರೆ ಇಲ್ಲಿ ಕೆಲವೊಬ್ಬರು ತುಂಬ ಸಡನ್ನಾಗಿ ನಿರ್ಧಾರಗಳನ್ನು ತೊಗೊಂಡ್ಬಿಡ್ತೀರಾ. ಇದು ಬೇಕಂತ ಹೇಳಿದ್ರೆ ಬೇಗೇ ಬೇಕು ಅಂತ ಹೇಳಿ. ಸೊ ಆ ಥರ ನಿರ್ಧಾರಗಳನ್ನು ತಗೊಳ್ಬೇಡಿ. ಓಕೆನಾ, ಸೊ ಆ ಥರ ಏನಾದರೂ ಮಾಡಿದ್ರೆ ಸ್ವಲ್ಪ ನಿಮಗೆ ಲೈಫಲ್ಲಿ ಪ್ರಾಬ್ಲಮ್ಸ್ಗಳು ಆಗುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ನೀವೇನೇ ನಿರ್ಧಾರ ಮಾಡ್ತೀರಾ ಅಂತಿದ್ರು ಸ್ವಲ್ಪ ಕೇರ್ಫುಲ್ಲಾಗಿ ನಿರ್ಧಾರಗಳನ್ನು ಮಾಡಿ. ಓಕೆ, ಸೊ ಫೈನಲಾಗಿ ಏಂಜಲ್ ಏನು ಹೇಳ್ತಾರೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಫೈನಲ್ ಟೋಟಲ್ ಆಗಿ ಏಂಜಲ್ ನಿಮಗೆ ಏನು ಗೈಡೆನ್ಸ್ ಮಾಡ್ತಿದ್ದಾರೆ ನಿಮ್ಮ ಲೈಫಿಗೆ. ಪ್ಲೀಸ್ ಗೈಡ್ ಮೀ ಏಂಜಲ್. ಸೋ ನೈಸ್, 2 ಮೆಸೇಜ್ ಬಂದಿದೆ. big happy changes and abundance, so many positive vibes, ಇಲ್ಲಿ ತುಂಬ ಜನ ಪಾಸಿಟಿವ್ ವೈಬ್ಸ್ ಇಟ್ಕೊಂಡು ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು ನೀವು. ಬಿಗ್ ಹ್ಯಾಪಿ ಚೇಂಜಸ್ ಆ್ಯಂಡ್ ಅಬಂಡೆನ್ಸ್, ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಚಾನ್ಸೇ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದು ಕೆಲಸ ಎಲ್ಲದು ಆಗೋವಂಥ ಚಾನ್ಸಸ್ ಇದೆ ಇಲ್ಲಿ. ಓಕೆ, ಡೋಂಟ್ ವರಿ, ಇದನ್ನು ಪಾಸಿಟಿವ್ ವೇಲೆ ನಿಮ್ಮ ಲೈಫಲ್ಲಿ ರಿಸೀವ್ ಮಾಡ್ಕೊಳ್ಳಿ. ಓಕೆನಾ, ನಿಮ್ಮ ಲೈಫಲ್ಲೂ ಹ್ಯಾಪಿ ಬಿಗ್ ಚೇಂಜಸ್ ಬರ್ತಿದೆ, ಅಬಂಡೆನ್ಸ್ ಬರ್ತಿದೆ. ಓಕೆ, ನಿಮ್ಮ ರಿಲೇಶನ್ಶಿಪ್ಪು ಸರಿ ಆಗ್ತಿದೆ ಆ್ಯಂಡ್ ನಿಮ್ಮ ಲೈಫ್ ಸ್ಟೈಲೇ ಟೋಟಲಿ ಪಾಸಿಟಿವ್ ವೇಲಿ ಚೇಂಜ್ ಆಗ್ತಿದೆ. ಓಕೆ, ಪಾಸಿಟಿವ್ ವೇಯಿಂದನೇ ಇದನ್ನು ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ಒಂದು ಸೆಲೆಬ್ರೇಷನ್ ಜೊತೆ 5K ಸೆಲೆಬ್ರೇಷನ್ಗೆ ನನ್ನ ಜೊತೆ ನೀವು ಸೇರ್ಕೊಂಡಿದ್ರಿ ಆ್ಯಂಡ್ ಈ ಒಂದು ಸೆಲೆಬ್ರೇಷನ್ಗೆ ನೀವೆಲ್ಲರೂ ನನ್ನ ಜೊತೆ ಇದ್ರಲ್ವಾ, ಇಷ್ಟೊತ್ತು ತನಕ ನನ್ನ ಜೊತೆಗೆ ನೀವಿದ್ರಿ. ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಕಮೆಂಟಲ್ಲಿ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಈ ಒಂದು ಸೆಲೆಬ್ರೇಷನ್ ಅಂತ ಹೇಳಿ. ಓಕೆನಾ, ಸೊ ರಿಯಲಿ ನಂಗೆ ತುಂಬಾ ಖುಷಿ ಆಗ್ತಿದೆ ಈ ಒಂದು ಸೆಲೆಬ್ರೇಷನ್ ಜೊತೆಗೆ ನಿಮಗೆ ಒಂದು ಒಳ್ಳೆ ಮೆಸೇಜಸ್ ಕೂಡ ಏಂಜಲಿಂದ ಬಂದಿರೋದ್ರಿಂದ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ ನಂಗೆ ತುಂಬಾ ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ 5K ಸೆಲೆಬ್ರೇಷನ್ ನಿಮ್ಮ ಜೊತೆ ಮಾಡಬೇಕು ಆ್ಯಂಡ್ ಸ್ಪೆಷಲ್ ಏನಾದರೂ ನಿಮಗೆ ಏಂಜಲಿಂದ ಇರ್ಬೋದು ಅಥವಾ ಯೂನಿವರ್ಸಿಂದ ನಿಮಗೆ ಏನಾದರೂ ಕೊಡಬೇಕು ಅನ್ನೋಂಥದ್ದು ನಂಗೆ ತುಂಬಾ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೆ. ಓಕೆ, ಸೊ ಫೈನಲಿ ಇಲ್ಲಿ ನಿಮ್ಮ ಲೈಫಲ್ಲಿ ಬಿಗ್ ಚೇಂಜಸ್ ಆಗ್ತಿದೆ. ಓಕೆನಾ, ನನಗಂತೂ ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಲೈಫಲ್ಲಿ ಎಲ್ಲ ಚೇಂಜಸ್ ಆಗ್ತಿದೆ ಅಂತ ಹೇಳಿ ನನಗೆ ಖುಷಿ ಆಗ್ತಿದೆ. ಓಕೆನಾ, ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಆ್ಯಂಡ್ ಸೆಲೆಬ್ರೇಷನ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.